ಸಂಜೀವಿನಿ ರೇಖಿ ಮತ್ತು ಹೆಪ್ನೋಸಿಸ್ ಸೆಂಟರ್. ಒನ್ ಫೈನ್ ಡೇ 3 ಬ್ಲಾಕ್ ಆಗ್ತವೆ, ಅವನು ಅಲ್ಲೇ ಸತ್ತು ಹೋಗ್ತಾನೆ. ಇದನ್ನ ನಾವು ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಅಂತೀವಿ. ಚಳಿಗಾಲದಲ್ಲಿ ವಯಸ್ಸಾದವ್ರನ್ನ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನಮಸ್ಕಾರ, ಡಾಕ್ಟರ್ TH ಆಂಜನಪ್ಪ. ಎಲ್ರಿಗೂ ನೆನಪಿರಬೇಕು, ನನ್ನ ಆತ್ಮೀಯ ಸ್ನೇಹಿತರ ಹಳಿಯ ಡಾಕ್ಟರ್ ರಾಜ್ಕುಮಾರ್ ಸುಪುತ್ರ ಪುನೀತ್ ರಾಜ್ಕುಮಾರ್ ಅವರು ತೀರ್ಕೊಂಡಾಗ ನಾನು ಮಾಧ್ಯಮದಲ್ಲಿ ಮಾತನಾಡಿದ್ದೆ. ಈ ಹಾರ್ಟ್ ಅಟ್ಯಾಕ್ ಅಂದ್ರೆ ಏನು, ಕಾರ್ಡಿಯಾಕ್ ಅರೆಸ್ಟ್ ಅಂದ್ರೆ ಏನು, ನಿಮಗೂ ಕೂಡ ಒಂದು ಇನ್ಫಾರ್ಮೇಶನ್. ಹಾರ್ಟ್ ಅಟ್ಯಾಕ್ ಅಂದ್ರೆ ನಿಮ್ಮ ಹೃದಯ ನಿಮ್ಮ ಮುಷ್ಟಿ ಎಷ್ಟಿರುತ್ತೆ, ನಿಮ್ಮ ಫಿಸ್ಟ್ನಷ್ಟಿರುತ್ತೆ. ನಿಮ್ಗೆ ಈಸಿಲಿ ಅರ್ಥ ಆಗ್ಬೇಕು ಅಂದ್ರೆ, ನಮ್ಮ ದೇಹದ ಪ್ರತಿಯೊಂದು ಭಾಗಕ್ಕೂ ರಕ್ತ ಪರಿಚಲನೆ ಆಗ್ತಾ ಇರುತ್ತೆ. ರಕ್ತದಲ್ಲಿ ಗ್ಲೂಕೋಸು ಆಕ್ಸಿಜನ್ ಎರಡೂ ಕ್ಯಾರಿ ಆಗುತ್ತೆ. ಇವಾಗ ನಾನು ಬೆರಳು ಆಡಿಸ್ತಾ ಇದ್ದೀನಿ, ಇದು ಬದುಕಿದೆ ಅಂತ ಅರ್ಥ, ಪಿಂಕ್ ಇದೆ. ನಾನು ಈ ಬೆರಳಿಗೆ ಒಂದು ರಬ್ಬರ್ ಬ್ಯಾಂಡ್ ಹಾಕಿ 4 ಅವರ್ ಬಿಟ್ಬಿಟ್ರೆ ಇಲ್ಲೊಂದು ಬ್ಲಡ್ ವೆಸಲ್ ಇದೆ, ಇಲ್ಲೊಂದು ಡಿಜಿಟಲ್ ಬ್ಲಡ್ ವೆಸಲ್ ಅಂತೀವಿ. ಇದು ಬ್ಲಾಕ್ ಆಯ್ತು ಅಂದ್ರೆ 4 ಅವರ್ ಆದ್ಮೇಲೆ ಬೆರಳು ಸತ್ತೋಗುತ್ತೆ. ಅದನ್ನ ನಾವು ಗ್ಯಾಂಗ್ರೀನ್ ಅಂತೀವಿ. ಬೆರಳು ಸತ್ತೋದ್ರೆ ಮನುಷ್ಯ ಸತ್ತೋಗಲ್ಲ, ಆ ಬೆರಳನ್ನ ತೆಗೆದಾಕ್ತೀವಿ ನಾವು ಸರ್ಜನ್ಸ್, ಗ್ಯಾಂಗ್ರೀನ್ ಆಗಿದೆ ಅಂತ. ಆದ್ರೆ ಹೃದಯವೂ ಕೂಡ ಒಂದು ಮಸ್ಕ್ಯುಲರ್ ಆರ್ಗನ್, ಅದೊಂಥರ ಸ್ಪೆಷಲ್ ಮಸಲ್, ಮಯೋಕಾರ್ಡಿಯಂ ಅಂತೀವಿ ನಾವು. ಇಲ್ಲೂ ಮಾಂಸಖಂಡಗಳಿರ್ತವೆ, ಇವನ್ನೆಲ್ಲ ನಾವು ಸ್ಕೆಲೆಟಲ್ ಮಸಲ್ ಅಂತೀವಿ. ಹಾರ್ಟ್ನಾಗಿರೋ ಮಸಲ್ಗೆ ಮಯೋಕಾರ್ಡಿಯಾಕ್ ಮಸಲ್ ಅಂತೀವಿ ನಾವು. ಇದ್ರನ್ನ ಯಾಕೆ ಎಕ್ಸಾಂಪಲ್ ಕೊಟ್ಟೆ ಅಂದ್ರೆ, ಹಾರ್ಟ್ಗೂ ಕೂಡ ತಾನು 1 ನಿಮಿಷಕ್ಕೆ 72 ಸಾರಿ ಲಬ್ ಡಬ್ ಅಂತ ಬಡ್ಕೋತಾ ಇರುತ್ತೆ, ಕಂಟ್ರಾಕ್ಟ್ ಮಾಡುತ್ತೆ, ರಿಲ್ಯಾಕ್ಸ್ ಮಾಡುತ್ತೆ. ಈ ಕೆಲಸ ಮಾಡಬೇಕಾದ್ರೆ ಇದಕ್ಕೂ ಆಹಾರ ಬೇಕು, ಅಂದ್ರೆ ಗ್ಲೂಕೋಸ್ ಆಕ್ಸಿಜನ್. ಅದು ಎಲ್ಲಿಂದ ಹೋಗುತ್ತೆ ಅಂದ್ರೆ ಕರೋನರಿ ವೆಸಲ್ಸ್ ಅಂತ ಇರ್ತವೆ. ಆ ಕರೋನರಿ ವೆಸಲ್ಸ್ ಅಂತ, ಈ ಕರೋನರಿ ವೆಸಲ್ ಬ್ಲಾಕ್ ಆಯ್ತು ಅನ್ಕೊಳ್ಳಿ, ನಿಮ್ ಬೆಳ್ಳು ಹೆಂಗೆ 4 ಗಂಟೆಯೊಳಗೆ ಗ್ಯಾಂಗ್ರೀನ್ ಆಗುತ್ತಲ್ಲ, ಆದ್ರೆ ಹಾರ್ಟು ತುಂಬಾ ಸೆನ್ಸಿಟಿವ್ ಮಸಲ್. 5 ನಿಮಿಷದಳು ಮಸಲ್ ಸತ್ತು ಹೋಗುತ್ತೆ. ಕಾರ್ಡಿಯಾಕ್ ಮಸಲ್ಲು, ಅದನ್ನ ನಮ್ಮ ಭಾಷೆಯಲ್ಲಿ ಇನ್ಫಾರ್ಕ್ಷನ್ ಅಂತೀವಿ. ಕಾರ್ಡಿಯಾಕ್ ಮಸಲ್ ಸತ್ತೋದ್ರೆ ಅವಾಗ ಏನಾಗುತ್ತೆ, ನಿಮ್ಗೆ ಎದೆ ನೋವು ಬರುತ್ತೆ. ಇದನ್ನ ನಾವು ಹಾರ್ಟ್ ಅಟ್ಯಾಕ್ ಅಂತೀವಿ. ಈ ಭಾಷೆ ಮೊದಲಿಂದ ಬಂದಿದೆ. ಹಾರ್ಟ್ ಅಟ್ಯಾಕ್ ಆಯ್ತು ಅಂದ್ರೆ ನಿಮ್ಮ ಹೃದಯದ ಇಷ್ಟಗಲ ಮಸಲ್ ಸತ್ತು ಹೋಗುತ್ತೆ. ಕಾರ್ಡಿಯಾಕ್ ಅರೆಸ್ಟ್ ಅಂದ್ರೆ ಏನ್ ಡಾಕ್ಟ್ರೆ? ಹಾರ್ಟ್ ಅಟ್ಯಾಕ್ ಆದ್ರೆ ಮನುಷ್ಯ ಸತ್ತೋಗ್ತಾನ? ಸತ್ತೋಗಲ್ಲ. ಹಾಸ್ಪಿಟ್ಲಿಗೆ ಹೋಗೋವರೆಗೂ ಜೀವ ಇರುತ್ತೆ, ಅಲ್ಲಿ ಉಳಿಸ್ಬೋದು. ಕಾರ್ಡಿಯಾಕ್ ಅರೆಸ್ಟ್ ಅಂದ್ರೆ ಏನ್ ಡಾಕ್ಟ್ರೆ? ಹಾರ್ಟ್ ನಿಂತು ಹೋಗ್ಬಿಡುತ್ತೆ. ಯಾವ ನಿಂತು ಹೋಗುತ್ತೆ ಅಂದ್ರೆ ಬಹಳ ಸರಳ, 2 ಎಕ್ಸ್ಪ್ಲನೇಷನ್ ನಿಮಗೆ ಕೊಡ್ತೀನಿ. ಈ 3 ವೆಸಲ್ಗಳು ಕೂಡ ಒಂದೇ ಸಾರಿ ಬ್ಲಾಕ್ ಆದ್ರೆ ಹಂಗಾಗಲ್ಲ. ಬಟ್ ದಿನೇ 60%, 70%, 75%, 80% ಹೋಗಿರುತ್ತೆ. ಒನ್ ಫೈನ್ ಡೇ 3 ಬ್ಲಾಕ್ ಆಗ್ತವೆ, ಅವನು ಅಲ್ಲೇ ಸತ್ತು ಹೋಗ್ತಾನೆ. ಇದನ್ನ ನಾವು ಮ್ಯಾಸಿವ್ ಹಾರ್ಟ್ ಅಟ್ಯಾಕ್ ಅಂತೀವಿ. ಇದನ್ನ ಕಾರ್ಡಿಯಾಕ್ ಅರೆಸ್ಟ್ ಅಂತೀವಿ. ಅಲ್ಲ ಡಾಕ್ಟ್ರೆ, ಕೆಲವು ಸಮಯ ಚೆನ್ನಾಗಿರೋ ಹಾರ್ಟ್ ನಿಂತು. ಸಂಜೀವಿನಿ ರೇಖಿ ಮತ್ತು ಹೆಪ್ನೋಸಿಸ್ ಸೆಂಟರ್. ಇಲ್ಲಿ ಡಿಪ್ರೆಷನ್, ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ಮತ್ತು ನೆನಪಿನ ಶಕ್ತಿ, ಆರ್ಥಿಕ ಸಮಸ್ಯೆ, ಪೂರ್ವಜನ್ಮ ಹಾಗೂ ಪ್ರೇತಾತ್ಮ ಸಮಸ್ಯೆ, ತುಂಬಾ ದಿನಗಳಿಂದ ಆಸ್ಪತ್ರೆಯಲ್ಲಿ ವಾಸಿಯಾಗದ ಸಮಸ್ಯೆಗಳು ಹಾಗೂ ಮಾಟ ಮಂತ್ರ ಮತ್ತು ನೆಗೆಟಿವ್ ಎನರ್ಜಿಗಳನ್ನು ರೇಖಿ ಮತ್ತು ಹಿಪ್ನೋಟಿಸಿಸ್ ಅಂದರೆ ಆತ್ಮಚಿಕಿತ್ಸೆ ಮುಖಾಂತರ ಗುಣಪಡಿಸಲಾಗುವುದು ಮತ್ತು ರೇಖಿ ಮತ್ತು ಹಿಪ್ನೋಟಿಸಿಸ್ ವಿದ್ಯೆಗಳನ್ನು ಹೇಳಿಕೊಡಲಾಗುವುದು. ಈ ವಿದ್ಯೆಯನ್ನು ಕಲಿಯುವುದರ ಉಪಯೋಗ 8 ಚಕ್ರಗಳನ್ನು ಶುದ್ಧಿಗೊಳಿಸುವುದು, ದೇಹದ ಔರವನ್ನು ರಕ್ಷಿಸಿಕೊಳ್ಳುವುದು, ನೆಗೆಟಿವ್ ಎನರ್ಜಿಗಳಿಂದ ದೇಹವನ್ನು ಪಾಸಿಟಿವ್ಗೊಳಿಸಲು, ಬುದ್ಧಿಯನ್ನು ಚುರುಕುಗೊಳಿಸಿ ಏಕಾಗ್ರತೆ, ನೆನಪಿನ ಶಕ್ತಿ ಹೆಚ್ಚಿಸಿಕೊಳ್ಳಲು, ಇಷ್ಟಾರ್ಥಗಳನ್ನು ನೆರವೇರಿಸಿಕೊಳ್ಳಲು ಎಲ್ಲಾ ವಯಸ್ಸಿನವರು ಕಲಿಯಬಹುದಾದ ಸರಳ ವಿದ್ಯೆ. ಎಂದೇ ಭೇಟಿ ಕೊಡಿ ಸಂಜೀವಿನಿ ರೇಖಿ ಮತ್ತು ಹಿಪ್ನೋಟಿಸಿಸ್ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ರೇಖಿ ಮಾಸ್ಟರ್ ಮತ್ತು ಹಿಪ್ನೋಟಿಸಿಸ್ ತಜ್ಞರಾದ ವಿ ಭರಣಿ ರಾಜು. ವಿಳಾಸ ಹೊಸಕೋಟೆ ಇಂಡಸ್ಟ್ರಿಯಲ್ ಏರಿಯಾ, ಫ್ಯಾಕ್ಟರಿ ಗೇಟ್, ಚಿಂತಾಮಣಿ ಮುಖ್ಯ ರಸ್ತೆ. ಕಾಂಟ್ಯಾಕ್ಟ್ ನಂಬರ್ 9901061237 8971103772. ಹೋಗ್ಬಿಡುತ್ತಂತೆ. ಹೌದಾ? ಇದು ನಿಜ. ಅವತ್ತು ನಾನು ಅದನ್ನ ಮಾತನಾಡಿದ್ದೆ. ನೀವು ನಿನ್ನೆ ತಾನೇ ಚೆಕಪ್ ಮಾಡಿಸ್ಕೊಂಡ್ ಬಂದಿದ್ದೀರಿ, ನಿಮ್ಮ ಹಾರ್ಟು ಜಯದೇವ ಒಳಗೆ ಪರ್ಫೆಕ್ಟ್ ನಾರ್ಮಲ್ ಅಂತ ಹೇಳಿದ್ದಾರೆ. ಮನೆಗೆ ಬರ್ತೀರಿ, ಏನೋ ಸಿಟ್ಟಿನಲ್ಲಿ ಗಂಡ ಹೆಂಡತಿಗೆ ಜಗಳ ಆಗುತ್ತೆ. ಗಂಡ ಒಂದು ಕಪ್ಪಳ ಕೊಡಿತಾನೆ, ಅವಳು ಸತ್ತು ಬಿದ್ದಿರ್ತಾಳೆ. ಯಾಕೆ ಸತ್ತು ಬಿದ್ಲು? ಕಪ್ಪಳ ಕೊಡಿದ್ರೆ ಸತ್ತೋಗ್ತಾರ? ಅದು ಹಾರ್ಟ್ ನಿಂತು ಹೋಗುತ್ತೆ. ಇದನ್ನ ಕಾರ್ಡಿಯಾಕ್ ಅರೆಸ್ಟ್ ಅಂತೀವಿ. ವಿಜ್ಞಾನ ಏನ್ ಹೇಳುತ್ತೆ? ಕಪ್ಪಳಕ್ಕೂ ಕೆನ್ನೆಗೂ ಹಾರ್ಟ್ ಏನ್ ಕನೆಕ್ಷನ್ ನಿಮಗೆ ಗೊತ್ತಿರ್ಲಿ. ನಮ್ಮ ಬ್ರೈನ್ ನಿಂದ 10 ಕ್ರೇನಿಯಲ್ ನರ್ವ್, ಸ್ಪೆಷಲ್ ನರ್ವ್ಸ್ ಬರ್ತವೆ. ವೇಗಸ್ ನರ್ವ್ ಅಂತ ಬರುತ್ತೆ, ಕೆನ್ನೆಗೊಂದು ಬ್ರಾಂಚ್ ಕೊಡುತ್ತೆ, ಹಂಗೆ ಕೆಳಗಡೆ ಹೋಗುತ್ತೆ, ಹಾರ್ಟ್ಗೊಂದು ಬ್ರಾಂಚ್ ಕೊಡುತ್ತೆ,
ಲಂಗ್ಸ್ಗೊಂದು ಬ್ರಾಂಚ್ ಕೊಡುತ್ತೆ. ಹಂಗೆ ಹೊಟ್ಟೆ ಒಳಗೆ ಹೋಗ್ಬಿಟ್ಟು ಎಲ್ಲ ಕರಳಿಗೂ ಬ್ರಾಂಚ್ ಕೊಟ್ಟು ಕೊನೆಗೆ ಗಂಡು ಮಕ್ಕಳಲ್ಲಿ ಬೀಜಕ್ಕೆ ಟೆಸ್ಟಿಸ್ಗೆ ಒಂದು ಬ್ರಾಂಚ್ ಕೊಡುತ್ತೆ. ಕಪಾಳ ಕೊಡಿದ್ರು ಕೂಡ ಅರೆಸ್ಟ್ ಆಗುತ್ತೆ. ಯಾಕಂದ್ರೆ ಹೃದಯಕ್ಕೂ ಇದಕ್ಕೂ ಸೇಮ್. ನಿಮ್ಗೆ ತಮಾಷೆಗೆ ಹೇಳ್ಬೇಕು ಅಂದ್ರೆ ಕಾಶ್ಮೀರದಲ್ಲಿ ಮೋಡ ಬಂದ್ರೆ ಕರ್ನಾಟಕದ ಮಳೆ ಬಂತು ಅಂತ ಕವಿಗಳು ಹೇಳ್ತಾರಲ್ಲ, ಅದೇ ರೀತಿ ನಿಮ್ಗೆ ಅರ್ಥ ಆಗ್ಲಿ ಅಂತ ಇಲ್ಲಿ ಹೊಡೆದ್ರೆ ಇಲ್ಲಿ ನಿಂತು ಹೋಗುತ್ತೆ. ಯಾಕಂದ್ರೆ ಇದು ಒಂದೇ ನರ್ವ್ ಸಪ್ಲೈ ಇರುತ್ತೆ. ಅದಕ್ಕೆ ನಾನು ಜನಗಳಿಗೆ ಎಚ್ಚರಿಕೆ ಕೊಡ್ತೀನಿ, ದಯವಿಟ್ಟು ಕಪ್ಪಾಳ ಕೊಡಿಬೇಡಿ, ಕುತ್ತಿಗೆ ಮೇಲೆ ಹೊಡಿಬೇಡಿ, ಬೀಜಕ್ಕೆ ಒದಿಬೇಡಿ. ಅವನು ಸತ್ತು ಬಿದ್ದಿರ್ತಾನೆ. ಇದನ್ನ ನಾವು ಕಾರ್ಡಿಯಾಕ್ ಅರೆಸ್ಟ್ ಅಂತೀವಿ. ಸೊ ಕಾರ್ಡಿಯಾಕ್ ಅರೆಸ್ಟ್ ಅನ್ನ ಪ್ರಿವೆಂಟ್ ಮಾಡ್ಬೋದು, ಆದ್ರೆ ಅದನ್ನ ಉಳಿಸ್ಬೋದು. ಒಂದ್ಸಾರಿ ಮನುಷ್ಯನ ಹಾರ್ಟ್ ನಿಂತೋದ್ರೆ ನಾವು ಏನ್ ಮಾಡ್ಬೋದು ಅಂದ್ರೆ CPR ಅಂತೀವಿ, ಕಾರ್ಡಿಯೋ ಪಲ್ಮನರಿ ರಿಸಸಿಟೇಷನ್. ದಯವಿಟ್ಟು ನೀವು ಕಲ್ತ್ಕೊಳ್ಳಿ. ಆ ಒಂದು 5 ನಿಮಿಷ ಅವನ ಎದೆಯ ಮೇಲೆ 1 ನಿಮಿಷಕ್ಕೆ 72 ಸಾರಿ ಎದೆಯನ್ನು ಒತ್ತಬೇಕು. ಇದನ್ನ ಕಾರ್ಡಿಯಾಕ್ ಮಸಾಜ್ ಅಂತೀವಿ ನಾವು. ಒಂದು 5 ಸಾರಿ ಒತ್ತಿದ ಮೇಲೆ ಬಾಯಿಗೆ ಒಂದ್ಸರಿ ಆರ್ಟಿಫಿಷಿಯಲ್ ರೆಸ್ಪಿರೇಷನ್ ಕೊಡಬೇಕು. ಅಂತ ಮನುಷ್ಯನ ಆ ಸಮಯದಲ್ಲಿ ಉಳಿಸ್ಬಹುದು. ಇದನ್ನೇ ಪ್ರತಿಯೊಬ್ಬ ನಾಗರಿಕನು ಕೂಡ ಈ ಪ್ರೈಮರಿ ಎಲ್ಲಿ ಫಸ್ಟ್ ಏಡ್ ಅಂತೀವಲ್ಲ ಅದನ್ನ ಕಲ್ತ್ಕೋಬೇಕು, ನಾವು ಕಲ್ಸ್ಕೊಡ್ತೀವಿ. ಇದು ಕಾರ್ಡಿಯಾಕ್ ಅರೆಸ್ಟ್ ಬಗ್ಗೆ. ಹಾರ್ಟ್ ಅಟ್ಯಾಕ್ನ ತಪ್ಪಿಸ್ಬೋದಾ ಡಾಕ್ಟ್ರೆ? ಡೆಫಿನೆಟ್ಲಿ. ನಿಮ್ಮ ಲೈಫ್ ಸ್ಟೈಲ್, ನಿಮ್ಮ ವೆಯ್ಟ್ ಕಡಿಮೆ ಆಗಬೇಕು, ನಿಮ್ಮ ಕೊಲೆಸ್ಟ್ರಾಲ್ ಕಡಿಮೆ ಆಗಬೇಕು, ನೀವು ಪ್ರತಿನಿತ್ಯ ವಾಕಿಂಗ್ ಮಾಡಬೇಕು, ನಿಮ್ಮ ಆಹಾರ ಪದ್ಧತಿಯಲ್ಲಿ ಆದಷ್ಟು ಎಣ್ಣೆ ಪದಾರ್ಥಗಳನ್ನ ಕಡಿಮೆ ಮಾಡಬೇಕು. ಸಂಜೀವಿನಿ ರೇಖಿ ಮತ್ತು ಹೆಪ್ನೋಸಿಸ್ ಸೆಂಟರ್. ಇಲ್ಲಿ ಡಿಪ್ರೆಷನ್, ವಿದ್ಯಾರ್ಥಿಗಳಿಗೆ ಏಕಾಗ್ರತೆ ಮತ್ತು ನೆನಪಿನ ಶಕ್ತಿ, ಆರ್ಥಿಕ ಸಮಸ್ಯೆ, ಪೂರ್ವಜನ್ಮ ಹಾಗೂ ಪ್ರೇತಾತ್ಮ ಸಮಸ್ಯೆ, ತುಂಬಾ ದಿನಗಳಿಂದ ಆಸ್ಪತ್ರೆಯಲ್ಲಿ ವಾಸಿಯಾಗದ ಸಮಸ್ಯೆಗಳು ಹಾಗೂ ಮಾಟ ಮಂತ್ರ ಮತ್ತು ನೆಗೆಟಿವ್ ಎನರ್ಜಿಗಳನ್ನು ರೇಖಿ ಮತ್ತು ಹಿಪ್ನೋಟಿಸಿಸ್ ಅಂದರೆ ಆತ್ಮಚಿಕಿತ್ಸೆ ಮುಖಾಂತರ ಗುಣಪಡಿಸಲಾಗುವುದು ಮತ್ತು ರೇಖಿ ಮತ್ತು ಹಿಪ್ನೋಟಿಸಿಸ್ ವಿದ್ಯೆಗಳನ್ನು ಹೇಳಿಕೊಡಲಾಗುವುದು. ಈ ವಿದ್ಯೆಯನ್ನು ಕಲಿಯುವುದರ ಉಪಯೋಗ 8 ಚಕ್ರಗಳನ್ನು ಶುದ್ಧಿಗೊಳಿಸುವುದು, ದೇಹದ ಔರವನ್ನು ರಕ್ಷಿಸಿಕೊಳ್ಳುವುದು, ನೆಗೆಟಿವ್ ಎನರ್ಜಿಗಳಿಂದ ದೇಹವನ್ನು ಪಾಸಿಟಿವ್ಗೊಳಿಸಲು, ಬುದ್ಧಿಯನ್ನು ಚುರುಕುಗೊಳಿಸಿ ಏಕಾಗ್ರತೆ, ನೆನಪಿನ ಶಕ್ತಿ ಹೆಚ್ಚಿಸಿಕೊಳ್ಳಲು, ಇಷ್ಟಾರ್ಥಗಳನ್ನು ನೆರವೇರಿಸಿಕೊಳ್ಳಲು ಎಲ್ಲಾ ವಯಸ್ಸಿನವರು ಕಲಿಯಬಹುದಾದ ಸರಳ ವಿದ್ಯೆ. ಎಂದೇ ಭೇಟಿ ಕೊಡಿ ಸಂಜೀವಿನಿ ರೇಖಿ ಮತ್ತು ಹಿಪ್ನೋಟಿಸಿಸ್ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ರೇಖಿ ಮಾಸ್ಟರ್ ಮತ್ತು ಹಿಪ್ನೋಟಿಸಿಸ್ ತಜ್ಞರಾದ ವಿ ಭರಣಿ ರಾಜು. ವಿಳಾಸ ಹೊಸಕೋಟೆ ಇಂಡಸ್ಟ್ರಿಯಲ್ ಏರಿಯಾ, ಫ್ಯಾಕ್ಟರಿ ಗೇಟ್, ಚಿಂತಾಮಣಿ ಮುಖ್ಯ ರಸ್ತೆ. ಕಾಂಟ್ಯಾಕ್ಟ್ ನಂಬರ್ 9901061237 8971103772. ಸೊ ಅದಷ್ಟೇ ಅಲ್ಲ, ನೀವು 40 ವರ್ಷ ಆದ್ಮೇಲೆ ಒಂದು ಆನ್ಯುಯಲ್ ಚೆಕ್ಅಪ್ ಅಂತ ಮಾಡಿಸ್ಕೋಬೇಕು. ನಿಮಗೆ ಒಂದು ECG, ಒಂದು ಎಕೋಕಾರ್ಡಿಯೋಗ್ರಾಮು, ಒಂದು ಆಂಜಿಯೋಗ್ರಾಮ್ ಮಾಡಿದ್ರೆ ನಿಮ್ಗೆ ಇಂಪೆಂಡಿಂಗ್ ಹಾರ್ಟ್ ಅಟ್ಯಾಕು ಆ ಕಾರ್ಡಿಯಾಲಜಿಸ್ಟಿಗೆ ಗೊತ್ತಾಗುತ್ತೆ. ಅವ್ರು ನಿಮ್ಗೆ ಸ್ಟೆಂಟ್ ಹಾಕೊಡ್ತಾರೆ. ಇಲ್ಲ ಅಂದ್ರೆ 3 ವೆಸಲ್ ಬ್ಲಾಕ್ ಆದ್ರೆ ನಿಮ್ಗೆ ಬೈಪಾಸ್ ಸರ್ಜರಿ ಮಾಡ್ತಾರೆ. ಸೊ ಎಷ್ಟೋ ಜನರಿಗೆ ಹಾರ್ಟ್ ಅಟ್ಯಾಕ್ ಆದ್ಮೇಲೆ ಮಾಡಿಸ್ಕೊಳ್ಳೋದಲ್ಲ, ಹಾರ್ಟ್ ಅಟ್ಯಾಕ್ ಆಗೋದಕ್ಕೆ ಮೊದಲೇನೆ ನಿಮ್ಗೆ ಕರೋನರಿ ಬ್ಲಾಕ್ ಇದೆ ಅಂತ ಗೊತ್ತಾಗುತ್ತೆ. ಟೆಸ್ಟ್ ಮಾಡೋದ್ರಿಂದ ಗೊತ್ತಾಗುತ್ತೆ. ಆ ರೀತಿಯಾಗಿ ಮಾಡಿಸ್ಕೋಬಹುದು. ಅನ್ಫಾರ್ಚುನೇಟ್ಲಿ ಪುನೀತ್ ರಾಜ್ಕುಮಾರ್ ಸತ್ತಾಗೆ ಎಲ್ಲೋ ಒಂದ್ ಕಡೆ ಹಿಂದಿನ ದಿನನೇ ಹಾಸ್ಪಿಟ್ಲಿಗೆ ಹೋಗಿ ಅಡ್ಮಿಟ್ ಆಗಿದ್ರೆ ಉಳ್ಕೊಳ್ಳೋರೋ ಏನೋ ಅನ್ಸುತ್ತೆ. ರಮಣ ಡಾಕ್ಟರ್ ಒಳ್ಳೆ ಫಿಸಿಷಿಯನ್, ಆದ್ರೆ ಕೂಡ ಎಲ್ಲೋ ಒಂದೊಂದ್ ಕಡೆ ಈ ರೀತಿಯ ಆಗುತ್ತೇನೋ ಅನ್ಸುತ್ತೆ. ಸೊ ಹಾರ್ಟ್ ಅಟ್ಯಾಕ್ ಬಗ್ಗೆ ನಿಮ್ಗೆ ಅವೇರ್ನೆಸ್ ಇರಲಿ. ಇನ್ನೊಂದು ನಿಮ್ಗೆ ಹೇಳ್ತೀನಿ, ತುಂಬಾ ಜನಕ್ಕೆ ಹೊಟ್ಟೆ ಉರಿ, ಎದೆ ಉರಿ ಬರುತ್ತೆ. ಅದನ್ನ ಅಸಿಡಿಟಿಯಿಂದ ಬರುತ್ತೆ. ಆದ್ರೆ ಅಸಿಡಿಟಿ ಬಂದವರು ಯಾರು ಸತ್ತೋಗಲ್ಲ. ಎಷ್ಟೋ ಜನಕ್ಕೆ ಅಸಿಡಿಟಿ ಹಾರ್ಟ್ ಅಟ್ಯಾಕ್ ಆದ್ರೂ ಕೂಡ ಹಂಗೆ ಬರುತ್ತೆ. ನೀವು ಮನೆಯಲ್ಲಿ ನನಗೆ ಅಸಿಡಿಟಿ ಆಗಿದೆ ಅಂತ ಡೈಜಿನ್ ಕುಡ್ಕೊಂಡು ಮಜ್ಜಿಗೆ ಕುಡ್ಕೊಂಡು ಸಮಯ ವೇಸ್ಟ್ ಮಾಡಬೇಡಿ. ಯಾವತ್ತಿದ್ರೂ ಕೂಡ ಒಬ್ಬ ವೈದ್ಯರ ಹತ್ರ ಹೋಗಿ ನಿಮ್ಗೆ ಹಾರ್ಟ್ ಅಟ್ಯಾಕು ಗ್ಯಾಸ್ಟ್ರೈಟಿಸ್ಗೂ ಡಿಫ್ರೆನ್ಸ್ ಗೊತ್ತಾಗಬೇಕು ಅಂದ್ರೆ ಒಂದು ECG ಮಾಡಲೇಬೇಕು. ಇದು ಬಹಳ ಮುಖ್ಯ. ನಾನು ಅನೇಕರು ಮನೆಯಲ್ಲೇ ಡಿಲೇ ಮಾಡಿ ಸತ್ತೋಗಿರೋ ನಾನು ನೋಡಿದ್ದೀನಿ. ಇನ್ನೊಂದು ಬಹಳ ಸಾರಿ ನಿಮ್ಗೆಲ್ರಿಗೂ ಗೊತ್ತಿದೆ, ಮಾಧುಸ್ವಾಮಿ ಅವರು ಒಬ್ಬ ಮಿನಿಸ್ಟರ್ ಆಗಿದ್ದವರು ಕೂರ್ಗ್ನಲ್ಲಿ ಅರ್ಲಿ ಮಾರ್ನಿಂಗ್ ಸತ್ತೋಗಿರ್ತಾರೆ, ಮಲಗಿದ್ದವರು. ಚಳಿಗಾಲದಲ್ಲಿ ವಯಸ್ಸಾದವ್ರನ್ನ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇನ್ನೊಂದು ಬಹಳ ಸಾರಿ ಹೆವಿ ಫುಡ್ ತಿಂದ್ಮೇಲೆ ನಿಮ್ಮ ಹಾರ್ಟಿಗೆ ಬ್ಲಡ್ ಸಪ್ಲೈ ಕಡಿಮೆ ಆಗುತ್ತೆ. ಯಾಕಂದ್ರೆ ಸ್ಟಮಕ್ ತುಂಬಾ ಬ್ಲಡ್ ಸಪ್ಲೈ ತಗೊಳುತ್ತೆ. ಅದರಿಂದ ನಾವು ಹಾರ್ಟ್ ಅಟ್ಯಾಕ್ಸ್ ನೋಡೋದು ಯೂಶಲಿ ಹೆವಿ ಮೀಲ್ಸ್ ಆದ್ಮೇಲೆ, ಉಂಡು ಮಲಗಿದ್ಮೇಲೆ. ಚಳಿಗಾಲದಲ್ಲಿ ನೀವು ಬೆಳಗಿನ ಜಾವ ಎದ್ದು ಬಾತ್ರೂಮ್ಗೆ ಹೋದಾಗೆ ಅಲ್ಲೇ ಕೊಲೆಪ್ಸ್ ಆಗಿ ಬಿದ್ದೋಗ್ತೀರಿ. ಅದಕ್ಕೆ ವಯಸ್ಸಾದವ್ರ ಜೊತೆಯಲ್ಲಿ ಯಾವತ್ತೂ ಕೂಡ ಮನೆಯಲ್ಲಿ ಯಾರಾದ್ರೂ ಜೊತೆಯಲ್ಲಿ ಇರಬೇಕು. ಇನ್ನೊಂದು ನಾನು ಹೇಳ್ತೀನಿ, ವಯಸ್ಸಾದವರು ದಯವಿಟ್ಟು ಟಾಯ್ಲೆಟ್ಗೆ ಹೋದಾಗೆ ಒಳಗಡೆಯಿಂದ ಬೋಲ್ಟ್ ಹಾಕ್ಬೇಡಿ, ಹಂಗೆ ಓಪನ್ ಇರಲಿ. ನೀವು ಬಿದ್ದಾಗೆ ಆ ಶಬ್ದ ಬೇರೆಯವ್ರಿಗೆ ಗೊತ್ತಾಗುತ್ತೆ.
ತಕ್ಷಣ ಬಂದು ರೆಸ್ಕ್ಯೂ ಮಾಡ್ತಾರೆ. ನೀವು ಬೋಲ್ಟ್ ಹಾಕೊಂಡು ಬಿದ್ದರೆ ನಿಮ್ಮನ್ನು ರೆಸ್ಕ್ಯೂ ಮಾಡೋಕ್ಕಾಗಲ್ಲ. ಇವೆಲ್ಲ ಸರಳ ಸಂದೇಶಗಳು, ಸರಳ ಇನ್ಸ್ಟ್ರಕ್ಷನ್ಸು. ದಯವಿಟ್ಟು ಫಾಲೋ ಮಾಡಿ. ಥ್ಯಾಂಕ್ ಯು.